ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಬ್ಯೂಟಿ. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ಗೆ ಯಾವ ರೀತಿ ಐರನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಪ್ರಿನ್ಸೆಸ್ ಕಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕಫ್ ಕರೆಕ್ಟಾಗಿ ಕೂರ್ಬೇಕು ಅಂತಂದ್ರೆ ಈ ತರದೊಂದು ವೇಸ್ಟ್ ಪ್ಯಾಡ್ ಇರುತ್ತೆ. ಯೂಶಲಿ ಇದು ಬಂದ್ಬಿಟ್ಟು ಈ ರೆಡಿಮೇಡ್ ಡ್ರೆಸ್ಸಸ್ ಎಲ್ಲ ಪ್ಯಾಡ್ ಇರುತ್ತಲ್ಲ, ಸೊ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಆ ತರ ಹಾರ್ಡ್ ಪ್ಯಾಡ್ ತೆಗೆದು ಟೈಲರ್ ಅಂಗಡಿಗೆ ತಗೊಂಡೋದ್ರೆ ಈ ತರ ಸ್ಟಿಚ್ ಹಾಕೊಡ್ತಾರೆ. ನಿಮ್ಗೆ ಕಂಪ್ಲೀಟ್ ಆಗಿ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಹಾಕೊಡ್ತಾರೆ. ಇದನ್ನ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಲೌಸ್ ಫುಲ್ ಐರನ್ ಮಾಡ್ಕೊಂಡ್ಮೇಲೆ ಇದನ್ನ ಕೆಳಗೆ ಪ್ಲೇಸ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಪ್ರಿನ್ಸೆಸ್ ಕಟ್ ಇರತ್ತ ಈ ಪೋರ್ಷನ್ ಕೆಳಗೆ ಪ್ಲೇಸ್ ಮಾಡ್ಕೊಂಡು ಸ್ಟೀಮರ್ ಬಾಕ್ಸ್ ಹೆಂಗಿದ್ರು ಮನೇಲಿ ಎಲ್ಲಾರ ಮನೇಲೂ ಇರುತ್ತೆ. ಸೊ ಇದನ್ನ ಕರೆಕ್ಟ್ ಆಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಕಂಪ್ಲೀಟ್ ಆಗಿ ರೌಂಡ್ ಕಪ್ ಅನ್ನೋದು ಕಂಪ್ಲೀಟ್ ಆಗಿ ಕೂತಿದೆ. ಈ ಕಡೆ ಬಂದು ಕೂತಿರಲ್ಲ, ಯಾಕಂದ್ರೆ ಇದು ಇನ್ನ ಐರನ್ ಪ್ರೆಸ್ ಆಗಿಲ್ಲ. ಸೊ ಇದು ಬಂದ್ಬಿಟ್ಟು ಹಾಗೆ ಇರುತ್ತೆ. ಇವಾಗ ಇದನ್ನ ಏನ್ ಮಾಡ್ಬೇಕು, ಇದಕ್ಕೂ ಅಷ್ಟೇ ಕಂಪ್ಲೀಟ್ ಆಗಿ ಇದನ್ನ ಹೀಗೆ ಹಿಡ್ಕೊಂಡು ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ನೋಡ್ಕೊಂಡು ಸ್ಟೀಮ್ ಕೊಡಿ. ಕೆಳಗೆ ಕೈ ಇರುತ್ತೆ, ಸೊ ಸ್ವಲ್ಪ ತಿನ್ನಿತ್ತು ಅಂತಂದ್ರೆ ಬಿಸಿ ತಾಕತ್ತೆ ಕೆಳಗೆ. ಕಂಪ್ಲೀಟ್ ಆಗಿ ಇದನ್ನ ಇಲ್ಲೆಲ್ಲ ನೀವು ನೀಟಾಗಿ ಪ್ರೆಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಐರನ್ ಲುಕ್ ನೀಟಾಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಸ್ವಲ್ಪ ಡೀಪ್ ಆಗಿ ಪಿನ್ ಮಾಡಿದಾಗ ಆ ಪ್ರಿನ್ಸೆಸ್ ಕಟ್ ಅನ್ನೋದು ಕಾಣುತ್ತೆ. ಸೊ ಅವಾಗ ನಿಮ್ಗೆ ಅದು ಆಡಾಗಿ ಕಾಣುತ್ತೆ. ಈ ತರ ಪ್ರೆಸ್ ಮಾಡಿ ನೀವು ಐರನ್ ಮಾಡ್ಕೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಪ್ರಿನ್ಸೆಸ್ ಕಟ್ ಇರೋದೇ ಗೊತ್ತಾಗಲ್ಲ. ನೋಡ್ಬೋದು.